ಕೈಗೊಂಬೆಯಾಗಿ ವರ್ತಿಸ್ತಾ ಇರುವಂತಹ ಮತ್ತು ಸಂವಿಧಾನ ವಿರೋಧಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕರ್ನಾಟಕದ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಸುಳ್ಯದಲ್ಲಿ ಮಾಡ್ತಾ ಇದ್ದೇವೆ. ರಾಜ್ಯದ ಅನೇಕ ಭಾಗಗಳಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ನಾವು ಪ್ರತಿಭಟನೆಯನ್ನು ಮಾಡಿ ಇವತ್ತು ಸುಳ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಸನ್ಮಾನ್ಯ ಅಧ್ಯಕ್ಷರುಗಳಾದ ಸನ್ಮಾನ್ಯ ಜಯರಾಮ್ರವರೇ ಹಾಗೂ ಸುಧೀರ್ ರೈರವರೇ, ಕೆಪಿಸಿಸಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಆದಂತಹ ವಿಧಾನ ಪರಿಷತ್ನ ಶಾಸಕರು ಆದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ MS ಮೊಹಮ್ಮದ್ ರವರೇ, ಶಹೀದ್ ರವರೇ, ವಿಧಾನಸಭೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ ಕೃಷ್ಣಪ್ಪರವರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದಂತಹ ನಮ್ಮ ವಕೀಲರು ಆದಂತಹ ಸನ್ಮಾನ್ಯ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಪದ್ಮರಾಜರವರೇ, ನಮ್ಮ ಪಕ್ಷದ ಎಲ್ಲ ಇಲ್ಲಿ ಸೇರಿರುವ ಸನ್ಮಾನ್ಯ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರು, ಉಸ್ತುವಾರಿ ಸಚಿವರಾಗಿದ್ದಂತಹ ಪಕ್ಷದ ಹಿರಿಯ ಮುಖಂಡರು ಆದ ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರೇ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇಲ್ಲಿ ಸೇರಿರುವ ಕಾಂಗ್ರೆಸ್ನ ಕಾರ್ಯಕರ್ತರೇ, ಬಂಧುಗಳೇ, ಈ ಒಂದು ಪ್ರತಿಭಟನೆಯನ್ನು ನಾವು ರಾಜ್ಯದಾದ್ಯಂತ ಅನೇಕ ಕಡೆ ನಾವು ಹಮ್ಮಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಕೂಡ ಮೊನ್ನೆ ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಯಾಕೆ ಅನ್ನುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಭಾರತ ದೇಶ ಒಂದು ಬಹುದೊಡ್ಡ ದೇಶ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಒಂದು ದೇಶ. ಯೂನಿವರ್ಸಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೇವೆ ನಾವು. ಅಂಥ ಒಂದು ದೇಶದಲ್ಲಿ ಅನೇಕ ಕೋಮುಗಳು, ಅನೇಕ ಜಾತಿಗಳು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರಾಂತ್ಯ, ಇಂಥ ಎಲ್ಲ ಜನರು ಕೂಡ ಭಾರತದಲ್ಲಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಂತೆ ಬಾಳ್ತಾ ಇರುವಂಥ ಒಂದು ಶ್ರೇಷ್ಠವಾದಂಥ ದೇಶ ಭಾರತ ದೇಶ. ಇದು ಇಷ್ಟೊಂದು ಜಾತಿ ಧರ್ಮ ರಾಜ್ಯ ನಮ್ಮ ಪ್ರಪಂಚದ ಯಾವ ದೇಶದಲ್ಲಿ ಕೂಡ ನಮಗೆ ಸಿಗುವುದಿಲ್ಲ. ಅಂತಹ ಸಂದರ್ಭ ಅನೇಕ ವಿಚಾರಗಳಲ್ಲಿ ವ್ಯತ್ಯಾಸಗಳು ಬಂದರೂ ಕೆಲವೇ ದಿನಗಳನ್ನು ಎಲ್ಲ ಮರೆತುಕೊಂಡು ನಾವು ಒಂದೇ ತಾಯಿಯ ಮಕ್ಕಳನ್ನುವಂತೆ ಮತ್ತೆ ಈ ದೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ನಮಗೆ ಈ ಎಷ್ಟು ಧರ್ಮಗಳಿವೆ, ಈ ಅನೇಕ ಧರ್ಮಗಳಿಗೆ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಗ್ರಂಥಗಳು. ಆದರೆ ಎಲ್ರಿಗೂ, ಎಲ್ಲ ಧರ್ಮದವರಿಗೂ ಒಂದೇ ಒಂದು ಗ್ರಂಥ ಅಂದರೆ ಈ ದೇಶದ ಮಹಾನ್ ನಾಯಕ, ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ. ಈ ಸಂವಿಧಾನ ಇಡೀ ದೇಶದ ಜನತೆಗೆ, ಸರ್ಕಾರಕ್ಕೆ, ಎಲ್ರಿಗೂ ಕೂಡ ಒಂದು ಶ್ರೇಷ್ಠವಾದಂಥ ಗ್ರಂಥ. ಕೇಂದ್ರ ಸರ್ಕಾರ ಕೂಡ ಸಂವಿಧಾನದ ರೀತಿಯಾಗಿ ಕೆಲಸ ಮಾಡಬೇಕು, ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರಗಳು ಸಂವಿಧಾನದ ರೀತಿಯ ಕೆಲಸ ಮಾಡಬೇಕು, ಗವರ್ನರ್ಗಳು, ರಾಷ್ಟ್ರಾಧ್ಯಕ್ಷರು ಕೂಡ ಸಂವಿಧಾನದ ರೀತಿಯಲ್ಲೇ ಕೆಲಸವನ್ನು ಮಾಡಬೇಕು. ಇಂಥ ಒಂದು ಪದ್ಧತಿಯನ್ನು, ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನು ಹೊಂದಿದಂಥ ಒಂದು ದೇಶ ನಮ್ಮ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರ, ಅದೇ ಸಂವಿಧಾನ ವಿರೋಧಿ ರಾಜ್ಯಪಾಲರುಗಳು, ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು 10 ವರ್ಷಗಳಿಂದ ಕಾಣ್ತಾ ಇದ್ದೇವೆ. 10 ವರ್ಷಗಳಿಂದ ಈ ಕೇಂದ್ರ ಸರ್ಕಾರದ ಸಂವಿಧಾನ ಬಾಹಿರವಾದಂಥ ಜನವಿರೋಧಿ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿ, ನೋಟ್ ಬ್ಯಾನ್, GST ಅಂತ ಕರಾಳ ಕಾನೂನುಗಳನ್ನು ತಂದು ಜನಜೀವನವನ್ನು ಅಸ್ತವ್ಯಸ್ತ ಮಾಡಿದಂಥ ಒಂದು ಅತಿ ಕೆಟ್ಟ ಸರ್ಕಾರ ಇದ್ದರೆ ಅದು ನಮ್ಮ ಕೇಂದ್ರದ NDA ಸರ್ಕಾರ. ಅದೇ ರೀತಿ ಆ ಕೇಂದ್ರದ ವಿಚಾರದ ಬಗ್ಗೆ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮಂಜುನಾಥ್ ಭಂಡಾರಿ ಅವರು ಹೇಳಿದ್ರು, ನಾನು ಮತ್ತೆ ಹೇಳಬೇಕಾಗಿಲ್ಲ. ಎಲ್ಲ ಅವರ ಅಣತಿಯಂತೆ ನಡಿಬೇಕು, ಎಲ್ಲ ರಾಜ್ಯಪಾಲಗಳು ಅವರ ಕೈಗೊಂಬೆ ಆಗಿರಬೇಕು, ಮುಖ್ಯಮಂತ್ರಿಗಳು ಕೂಡ ಅವರ ಕೈಗೊಂಬೆ ಆಗಿರಬೇಕು. ಹೆಚ್ಚಾಗಿ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಕ್ಷದ NDA ಸರ್ಕಾರದ ಅಮಿತ್ ಶಾ ಅವರ ಅಣತಿಯಂತೆ ನಡೆದುಕೊಳ್ಬೇಕು ಅನ್ನೋಂಥದ್ದು ಅವರ ಒಂದು ಆಲೋಚನೆ. ಈ ಆಲೋಚನೆ ಈಡೇರಿದಂತಹ ಸಂದರ್ಭ ಅವರು ವಿರೋಧ ಪಕ್ಷದ ಸರ್ಕಾರಗಳನ್ನು ದುರ್ಬಲಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ಅನೇಕ ಈ ದೇಶದಲ್ಲಿರುವ ರಾಜ್ಯಗಳ ಸರ್ಕಾರಗಳನ್ನು ಸಂವಿಧಾನ ವಿರೋಧವಾಗಿ ಶಾಸಕರುಗಳನ್ನು ಕೋಟ್ಯಾಂತರ ರೂಪಾಯಿ ಅವರಿಗೆ ಅಮಿಷವನ್ನು ಒಡ್ಡಿ ಅವರನ್ನು, ಅಥವಾ ಅಮಿಷಕ್ಕೆ ಬಗ್ಗದಿದ್ದರೆ ಅವರಿಗೆ ED, ಇನ್ಕಮ್ ಟ್ಯಾಕ್ಸ್ ಇಂತಹ ಒಂದು ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅವರ ಮುಖಾಂತರ ಹೆದರಿಸಿ ಅವರನ್ನು ಜೈಲಿಗೆ ಹಾಕಿ ತಮ್ಮ ಪಕ್ಷದತ್ತ ಸೆಳೆಸಿಕೊಂಡು ಇವತ್ತು ರಾಜ್ಯಭಾರವನ್ನು ಸುಲಲಿತವಾಗಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ದುರಾಲೋಚನೆ ಇದ್ದರೆ ಅದು ನಮ್ಮ ಕೇಂದ್ರ ಸರ್ಕಾರದದ್ದು ಅಂತ ಹೇಳಲಿಕ್ಕೆ ಬಹಳ ನಮಗೆ ಇವತ್ತು ಭಾರತೀಯರಿಗೆ ನೋವಾಗುವಂಥ ಸಂಗತಿ. ಇಂತಹ ಸಂದರ್ಭ ಇವತ್ತು ಕರ್ನಾಟಕದಲ್ಲಿ ಒಂದು ಜನಪ್ರಿಯ ಸರ್ಕಾರ, 136 ಶಾಸಕರನ್ನು ಜನರು ಮತವನ್ನು ಕೊಟ್ಟು ಆರಿಸಿದಂಥ ಸರ್ಕಾರ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು
ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ. ಇದನ್ನು ನೋಡಿ ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತು ಅರ್ಥ ಆಗಿದೆ. ಅಂದರೆ ಈ ಗ್ಯಾರಂಟಿಗಳನ್ನು ಇವರು ಚುನಾವಣೆಯ ಸಂದರ್ಭ ಘೋಷಣೆ ಮಾಡಿದ್ರು, ನಾವು ಅದನ್ನು ಸರ್ಕಾರ ಬಂದಾಗ ಇವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದೆವು. ಆದರೂ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಜನತೆಯ ಮನವನ್ನು ಗೆಲ್ಲುವಲ್ಲಿ ಈ ಸರ್ಕಾರ ಯಶಸ್ವಿಯಾಗಿದೆ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಸೀಟು ಗಳಿಸದೇ ಇರ್ಬೋದು, ಆದರೆ ನಮ್ಮ 1 ಸೀಟ್ ಇದ್ದದ್ದನ್ನು ನಾವು 9ಕ್ಕೆ ಏರಿಸಿಕೊಂಡಿದ್ದೇವೆ. ಇವತ್ತು ಮುಂದೆ ನಡೀಲಿಕ್ಕೆ ಇರುವಂತಹ ಸ್ಥಳೀಯ ಆಡಳಿತ ಚುನಾವಣೆಗಳು, ಅದು ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಈ ಚುನಾವಣೆಗಳಲ್ಲಿ ಖಂಡಿತ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದೆ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅರಿತು ಇವತ್ತು ಇಡೀ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತಹ ಒಂದು ನಾವು ಗ್ಯಾರಂಟಿಗಳು, ಆ ಮಹಿಳೆಯರು ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರದ ಮುಂದೆ ತೋರಿಸ್ಪಡ್ತಾ ಇರುವಂತಹ ಒಂದು ಅವರ ಪ್ರೀತಿ ವಿಶ್ವಾಸ, ಇದನ್ನೆಲ್ಲ BJP ಅವರನ್ನು ತಲ್ಲಣಗೊಳಿಸಿದೆ. ಅದಕ್ಕೋಸ್ಕರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸುಮಾರು 45-50 ವರ್ಷಗಳಿಂದ ಈ ರಾಜ್ಯದಲ್ಲಿ ಪ್ರಾಮಾಣಿಕ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವ ನಿಷ್ಠಾವಂತ ಮತ್ತು ಸಚ್ಚಾರಿತ್ರ್ಯವುಳ್ಳ ಮುಖ್ಯಮಂತ್ರಿಗಳ ಏನಾದರೂ ಅವರ ಅಂಗಿಗೆ ಕಲೆ ಮಾಡಬೇಕು, ಅವರ ಮೇಲೆ ಏನಾದರೂ ಗೂಬೆ ಕೂರಿಸಬೇಕು, ಅವರ ಮುಖಕ್ಕೆ ಮಸಿ ಬೆಳೆಸಬೇಕು, ಈ ಸರ್ಕಾರವನ್ನು ಯಾವ ರೀತಿಯಾದರೂ ಇಳಿಸಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇಲ್ಲಸಲ್ಲದ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಇವತ್ತು ಬಹಳಷ್ಟು ಪ್ರತಿಭಟನೆಗಳನ್ನು ಮಾಡಿದರು. ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿದರು. ಅಂದರೆ ಅದನ್ನು ವೈಭವೀಕರಿಸಬೇಕಲ್ವಾ? ಯಾವ ರೀತಿಯಲ್ಲಿ ಅದೊಂದು ಕ್ಷುಲ್ಲಕ ಕಾರಣವನ್ನು ಹಿಡ್ಕೊಂಡು ಅದನ್ನು ದೊಡ್ಡದಾಗಿ ಮಾಡುವಂಥ ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದವರು. ಒಂದು ಸುಳ್ಳನ್ನು 10 ಬಾರಿ ಹೇಳಿ ಅದನ್ನು ಸತ್ಯ ಮಾಡುವಂಥ ಛಾತಿ ಉಳ್ಳವರು. ಆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಮೂಡದ ಹಗರಣವನ್ನು ಒಂದು ಹಗರಣವನ್ನಾಗಿರಿಸಿ, ಅದು ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕ ವ್ಯಕ್ತಿಗಳು ಕೊಟ್ಟಂತಹ ಒಂದು ಕೇಸು, ಯಾವುದೇ ತನಿಖಾಧಿಕಾರಿಗಳು ಕೊಟ್ಟಂತಹ ಕೇಸಲ್ಲ. ಅಧಿಕಾರಿಗಳು ಕೊಟ್ಟಂತಹ ಕೇಸನ್ನು ರಾಜ್ಯಪಾಲರು ಅಡಿಯಲ್ಲಿಟ್ಟುಕೊಂಡು ಸುಮ್ಮನಿದ್ದಾರೆ. ಯಾರೋ ಪ್ರೈವೇಟ್ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಂತಹ ದೂರನ್ನು ಇವತ್ತು ದೊಡ್ಡ ದೂರನ್ನಾಗಿ ಪರಿಗಣಿಸಿ ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಮತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಇದೊಂದು ಇವರ ಒಂದು ಏನು ಒಂದು ದುಷ್ಕೃತ್ಯದ ಕೆಲಸ ಈ ಭಾರತೀಯ ಜನತಾ ಪಕ್ಷದವರು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಬಂಧುಗಳೇ, ಇವತ್ತು ಈ ಸಂದರ್ಭ ನಮ್ಮ ಜಿಲ್ಲೆಯಲ್ಲಿ ಅನೇಕ ಶಾಸಕರುಗಳು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಪೊಲೀಸ್ನವರ ದೌರ್ಜನ್ಯಂತೆ, ಪೊಲೀಸ್ ನಿಷ್ಕ್ರಿಯಂತೆ, ಕಾಂಗ್ರೆಸ್ ನಾಯಕರನ್ನು ಓಡಿಸಬೇಕಂತೆ, ಒಂದು ಭಾಗವನ್ನು ಪಾಕಿಸ್ತಾನ ಅಂತೆ. ಮೊನ್ನೆ ಇದೆಲ್ಲ ಇವರ ಪ್ರಚೋದನಕಾರಿ ಭಾಷಣವನ್ನು ಕೇಳಿ ಒಬ್ಬರು ನಮ್ಮ ವಿಧಾನ ಪರಿಷತ್ ಶಾಸಕರ ಮನೆಗೆ ಕಲ್ಲು ಹೊಡಿತಾರೆ. ಒಬ್ಬ ವಿಧಾನ ಪರಿಷತ್ ಶಾಸಕರು ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾದ ಐವನ್ ಡಿಸೋಜರ್ ಅವರ ಮನೆಗೆ ಕಲ್ಲು ಹೊಡಿತಾರೆ. ರಾತಾರಾತ್ರಿ ಬಂದು ಒಬ್ಬರು ಹೇಡಿಗಳ ಕೆಲಸ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.